ನಮ್ಮನ್ನು ದೇವರ ಕೋಪದಿಂದ ಬಿಡಿಸಿ ರಕ್ಷಿಸುವ ಏಕೈಕ ನಾಮ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯ ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರೇರೆಲ್ಲರಿಗೆ ಹೆಚ್ಚಾಗಿ ಉಂಟಾಗಲಿ. ಹೃದಯಂಗಮ ಮಾತೆನ್ನುವ ಈ ಮುಂಜಾನೆಯ ವಾಕ್ಯಧ್ಯಾನದ ಸರಣಿಯಲ್ಲಿ ಈ ತಿಂಗಳು ನಾವು ಮಹತ್ವವುಳ್ಳ ಸುವಾರ್ತೆಯ ಮಹತ್ವ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ವಾಕ್ಯವನ್ನು ಧ್ಯಾನಿಸುತ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗವು ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 10, 11, 12 ವಚನಗಳು. ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 10, 11, 12 ವಚನಗಳು. ದೇವರ ವಾಕ್ಯ ಹೇಗೆ ಹೇಳ್ತದೆ? ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದೇನೆಂದರೆ, ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರ ಸತ್ತವರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಮನೆ ಕಟ್ಟುವವರಾದ ನೀವು ಹೀನೈಸಿದ ಕಲ್ಲು ಆತನೇ ಮುಖ್ಯವಾದ ಮೂಲೆಗಲ್ಲಾದನು. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರಾತ್ಮನು ತಾನೇ ನಮಗೆ ವಿಶೇಷವಾಗಿ ಬೋಧಿಸಲಿ. ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ತನ್ನ ಜ್ಞಾನವುಳ್ಳ ಆತ್ಮದಿಂದ ನಮ್ಮನ್ನು ತುಂಬಿಸಲಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದ ಈ ಘಟನೆ ಇದೊಂದು ಶಿಷ್ಯರನ್ನ, ಅಂದ್ರೆ ವಿಶೇಷವಾಗಿ ಪೇತ್ರ ಯೋಹಾನರನ್ನ ಹಿರಿಸಭೆಯವರು ನ್ಯಾಯ ವಿಚಾರಣೆ ಮಾಡಿದ ಒಂದು ಸಂದರ್ಭ. ಇದಕ್ಕೆ ಕಾರಣ 3ನೇ ಅಧ್ಯಾಯ. 3ನೇ ಅಧ್ಯಾಯದಲ್ಲಿ ಹಿಂದಿನ ದಿವಸ, ಅಂದರೆ ಈ ಅವರ ನ್ಯಾಯ ವಿಚಾರಣೆ ಮಾಡಿದ ಹಿಂದಿನ ದಿವಸ ಪೇತ್ರ ಯೋಹಾನರು ಮಧ್ಯಾಹ್ನದ ವೇಳೆಯಲ್ಲಿ ದೇವಾಲಯಕ್ಕೆ ಪ್ರಾರ್ಥನೆಗಾಗಿ ಬರ್ತಿದ್ದಾರೆ. ನಿಮ್ಮೆಲ್ಲರಿಗೂ ಅದು ಚೆನ್ನಾಗಿ ಗೊತ್ತು. ಹುಟ್ಟುಕುಂಟನೊಬ್ಬ ಅಲ್ಲಿ ಭಿಕ್ಷೆ ಬೇಡ್ತಾ ಇವರ ಬಳಿ ಭಿಕ್ಷೆ ಬೇಡ್ತಾನೆ. ಪೇತ್ರ, ಬೆಳ್ಳಿ ಬಂಗಾರ ನಮ್ಮಲ್ಲಿರುವುದನ್ನು ಕೊಡ್ತೇನೆ ಎಂಬುದಾಗಿ ಹೇಳಿ, ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಎಂಬುದಾಗಿ ಹೇಳಿ ಅವನ ಕೈ ಹಿಡಿದು ಎತ್ತುವಾಗ ಆಶ್ಚರ್ಯ, ಆ ಹುಟ್ಟುಕುಂಟನು ಎದ್ದು ನಡಿತಾನೆ, ಸಂತೋಷದಿಂದ ಸಂಭ್ರಮಿಸ್ತಾನೆ, ಕುಣಿದು ಜಿಗಿದಾಡ್ತಾನೆ, ಅಪೊಸ್ತಲರ ಹಿಂದೆ ಇರ್ತಾನೆ. ಆ ಭಿಕ್ಷುಕನನ್ನು ಅರಿತ ಜನಕೂಟವೆಲ್ಲವೂ ಈಗ ಅವನ ಹಿಂದೆಯೂ ಅವನನ್ನು ಹೀಗೆ ಈ ಅದ್ಭುತದ ಮೂಲಕ ಎಬ್ಬಿಸಿದ ಪೇತ್ರ ಯೋಹಾನರ ಸುತ್ತಲೂ ನೆರೆಯುವಾಗ ಪೇತ್ರ ಯೋಹಾನರು ಸುವಾರ್ತೆ ಸಾರ್ತರು, ವಿಶೇಷವಾಗಿ ಪೇತ್ರನು ಇದರ ನಿಮಿತ್ತ ಇನ್ನೂ ಅಧಿಕ ಸಾವಿರ ಜನ, ಒಂದು ವೇಳೆ 4ನೇ ವಚನಕ್ಕೆ ಬರುವಾಗ ಗಂಡಸರ ಸಂಖ್ಯೆ ಸುಮಾರು 5,000 ತನಕ ಬೆಳೆಯಿತು. ಇನ್ನೆಷ್ಟೋ ಸಾವಿರ ಜನರು ಅಲ್ಲಿ ಕ್ರಿಸ್ತ ನಂಬಿಕೆಗೆ ಸೇರಿಕೊಂಡ್ರು. ಈ ಸುದ್ದಿ ಹಿರಿಸಭೆಗೆ ಹೋಗ್ತದೆ. ಹಿರಿಸಭೆಯವರು ಯಾರು? ಕೆಲವು ಕಾಲದ ಹಿಂದೆ ಯೇಸುವನ್ನ ಹಿಡಿದು ನ್ಯಾಯ ವಿಚಾರಣೆ ಮಾಡಿ ರೋಮ್ ಸರ್ಕಾರಕ್ಕೆ ಒಪ್ಪಿಸಿ ಅವನನ್ನು ಶಿಲುಬೆಗೆ ಹಾಕಬೇಕೆಂಬುದಾಗಿ ಒತ್ತಾಯಪಡಿಸಿದ ಅದೇ ಗುಂಪು, ಅದೇ ಮಹಾಜಕರು, ಅದೇ ಪರಿಸಾಯರು, ಅದೇ ಸದ್ದುಕಾಯರು ಈಗ ಪೇತ್ರ ಯೋಹಾನರನ್ನ ನ್ಯಾಯ ವಿಚಾರಿಸ್ತಿದ್ದಾರೆ. ಒಂದು ದೊಡ್ಡ ಪ್ರಶ್ನೆ ಕೇಳ್ತಾರೆ. ಅವ್ರು ಹೇಳ್ತಾರೆ, ನೀವೆಂಥ ಶಕ್ತಿಯಿಂದ ಅಲ್ಲವೇ, 4ನೇ ಅಧ್ಯಾಯದ 7ನೇ ವಚನದಲ್ಲಿ, ನೀವು ಎಂಥ ಶಕ್ತಿಯಿಂದ ಅಲ್ಲವೇ, ಎಂಥ ಹೆಸರಿನಿಂದ ಇದನ್ನು ಮಾಡಿದಿರಿ, ಅದ್ಭುತ ನೀವು ಮಾಡಿದ್ರಲ್ಲ, ಇದನ್ನು ಎಂಥ ಶಕ್ತಿಯಿಂದ ಮಾಡಿದ್ರಿ, ಎಂಥ ಹೆಸರಿನಿಂದ ಮಾಡಿದ್ರಿ. ಆ 7ನೇ ವಚನದಲ್ಲಿ ಆ ಪ್ರಶ್ನೆ ಬರುತ್ತಿರುವ ಹಾಗೆ ದೇವರು ಪೇತ್ರನ ಪವಿತ್ರಾತ್ಮ ಭರಿತನಾಗಿ ಮಾಡ್ತಾನೆ. ಆ ಯಾವ ಅಳುಕಿಲ್ಲದ ಆತನೀಗ ಮಾತನಾಡ್ತಾನೆ. ಜನರ ಅಧಿಕಾರಿಗಳ ಹಿರಿಯರೇ, ಒಬ್ಬ ಅಂಗನಿಗೆ ಆದ ಉಪಕಾರದ ವಿಷಯದಲ್ಲಿ ಆತನಿಗೆ ಯಾತರಿಂದ ನೆಟ್ಟಗಾಯಿತೆಂಬುದಾಗಿ ನಮ್ಮನ್ನು ಇವತ್ತು ವಿಚಾರಣೆ ಮಾಡುವುದಾದರೆ, ನಿಮ್ಮೆಲ್ಲರಿಗೂ ಇಸ್ರಾಯೇಲ್ ಜನರೆಲ್ಲರಿಗೂ ತಿಳಿಯಬೇಕಾದದ್ದೇನೆಂದರೆ ಎಂಬುದಾಗಿ ಹೇಳಿ ನೇರವಾಗಿ ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿಸಿದಂಥ, ಯಾವ ಹಿರಿಸಭೆಯವರು ಯೇಸುವಿನ ಶಿಲುಬೆಗೆ ಹಾಕ್ಲಿಕ್ಕೆ ಒತ್ತಾಯಪಡಿಸಿದ್ರು ಅವರನ್ನ ಉದ್ದೇಶಿಸಿ ಹೇಳ್ತಾನೆ, ನೀವು ಶಿಲುಬೆಗೆ ಹಾಕಿಸಿದಂಥ ಮತ್ತು ದೇವರ ಸತ್ತರೊಳಗಿಂದ ಎಬ್ಬಿಸಿದಂಥ, ನೀವು ಶಿಲುಬೆಗೆ ಹಾಕಿಸಿದ್ರಿ, ಆದರೆ ದೇವರ ಆತನನ್ನು ಸತ್ತರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮ ಎದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ತಡ ಮಾಡದೆ ನಿಖರ ಪದಗಳಿಂದ, ನಿಖರ ಭಾಷೆಯಿಂದ ಸಗಟಾಗಿ ನೀವು ಶಿಲುಬೆಗೆ ಹಾಕಿಸಿದಂಥ, ದೇವರ ಸತ್ತರೊಳಗಿಂದ ಎಬ್ಬಿಸಿದಂಥ ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಿಂದಲೇ ಈ ಮನುಷ್ಯನು ನಿಮ್ಮೆದುರಿನಲ್ಲಿ ಸ್ವಸ್ಥನಾಗಿ ನಿಂತಿರುತ್ತಾನೆ. ಈ 3:16 ಓದಿದ್ರೆ ಅಲ್ಲಿ ಬರ್ದದೆ, ಆ ನಜರೇತಿನ ಯೇಸು ಕ್ರಿಸ್ತನ ಹೆಸರು ಆ ಮನುಷ್ಯನಿಗೆ ಪೂರ್ಣ ಕ್ಷೇಮ ಕೊಟ್ಟಿತೆಂಬುದಾಗಿ ಬರ್ದದೆ. ಪೂರ್ಣ ಕ್ಷೇಮ. ಇಲ್ಲಿ
ಸ್ವಸ್ಥನಾಗಿ ನಿಂತಿರುತ್ತಾನೆ ಎಂಬುದಾಗಿ ಬರ್ತದೆ. ಇದನ್ನು ಹೇಳಿ ಮತ್ತೆ ತಡ ಮಾಡದೆ ಆತನು ಹೇಳ್ತಾನೆ, ಮನೆ ಕಟ್ಟುವರಾದ ನೀವು, ಆದರೆ ಇಸ್ರೇಲರಲ್ಲಿ ಈ ಅಧಿಕಾರಿಗಳು, ಇವರು ಮನೆ ಕಟ್ಟುವವರು, ದೇವರಾಜ್ಯ ಕಟ್ಟಬೇಕಾದವರು. ಇವರೇನು ಮಾಡಿದ್ದಾರೆ? ಮನೆ ಕಟ್ಟುವರಾದ ನೀವು ಹೀನೈಸಿದ ಕಲ್ಲು ಆತನು. ಆದರೆ ಯೇಸುವನ್ನ ಮನೆಗೆ ಮುಖ್ಯವಾದ ಮೂಲೆಗಲ್ಲು ಎಂಬುದಾಗಿ ಹೇಳ್ತಾನೆ. ಅಲ್ಲಿ ಬರೆದು ಮುಂದೆ ಅವ್ರು ಹೇಳ್ತಾರೆ, ಆತನೇ ಮುಖ್ಯವಾದ ಮೂಲೆಗಲ್ಲ ಆತನು. ಹಾಗಾದರೆ ನೀವು ಯಾವ ಕಲ್ಲನ್ನು ಹೀನೈಸಿದ್ರೋ ಅವನೇ ಈಗ ಮುಖ್ಯವಾದ ಮೂಲೆಗಲ್ಲು. ಈ ಮನುಷ್ಯನ ಸ್ವಸ್ಥನಾದಕ್ಕೆ ಇವನೇ ಮುಖ್ಯವಾದ ಮೂಲೆಗಲ್ಲು. ನೀವು ಇದನ್ನು ಅರಿಯದೆ ಅವನನ್ನು ಶಿಲ್ಬೆಗೆ ಹಾಕಿದ್ರಲ್ಲ. ಆದರೆ ದೇವರು ಆತನನ್ನು ಅಲಕ್ಷ್ಯ ಮಾಡಲಿಲ್ಲ. ನೀವು ಅಲಕ್ಷಿಸಿದ ಆತನ ಹೆಸರಿನಲ್ಲಿ ಈಗ ಈ ಮನುಷ್ಯನಿಗೆ ದೇವರು ಪರಿಪೂರ್ಣ ಕ್ಷೇಮ ಕೊಟ್ಟಿದ್ದಾನೆ, ಅಥವಾ ನೆಟ್ಟಗೆ ನೆಲೆಸಿದ್ದಾನೆ, ಅಥವಾ ಸ್ವಸ್ಥಪಡಿಸಿದ್ದಾನೆ. ಇದನ್ನು ಹೇಳಿ 12ನೇ ವಚನದಲ್ಲಿ ಬಹಳ ಪ್ರಬಲವಾದ ಒಂದು ಮಾತನ್ನು ಹೇಳ್ತಾನೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ಓದುವಂಥ ಅನೇಕ ಪ್ರಾಮುಖ್ಯ ವಚನಗಳಲ್ಲಿ ಒಂದು ಪ್ರಾಮುಖ್ಯ ವಚನ. ಈಗ ಆ ಒಂದು ಹೆಸರನ್ನು ಸೂಚಿಸಿ ಪೇತ್ರ ಯೋಹಾನರು ಮಾತನಾಡ್ತಾರೆ. ಏನು ಹೇಳ್ತಾನೆ? ಆ ಹೆಸರಿನಿಂದಲೇ ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿ ಸಿಕ್ಕುವುದಿಲ್ಲ. ಹಾಗಾದರೆ ದೇವರ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೂ, ಪಾಪ ಪರಿಹಾರ ಹೊಂದುವುದಕ್ಕೂ, ಪಾಪ ಕ್ಷಮಾಪಣೆ ಹೊಂದಿಕೊಳ್ಳುವುದಕ್ಕೂ, ದೇವರ ಮಕ್ಕಳಾಗುವುದಕ್ಕೂ, ದೇವರಲ್ಲಿ ಸೇರಿಕೊಳ್ಳುವುದಕ್ಕೂ, ಕ್ರಿಸ್ತನಲ್ಲಿ ಸೇರಿಕೊಳ್ಳುವುದಕ್ಕೂ ಆ ಒಂದೇ ಹೆಸರು. ದೇವರು ಸಕಲ ಜನರಿಗೆ, ಈ ಮನುಕುಲಕ್ಕೆ ದೇವರು ನೇಮಿಸಿದಂಥ ಏಕೈಕ ಹೆಸರು ಯೇಸು ಕ್ರಿಸ್ತನು. ಹಾಗಾಗಿ ಆತನು ಹೇಳ್ತಾನೆ, ಬರಬೇಕಾದ ರಕ್ಷಣೆ ಇನ್ಯಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು. ಆಕಾಶದ, ಈಗ 2 ಬೇರೆ ಬೇರೆ ಹಂತಗಳನ್ನ ಮಾತನಾಡ್ತಾನೆ. ಆಕಾಶದ ಕೆಳಗೆ ಮತ್ತೆ ಮನುಷ್ಯರ ಒಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದನು. ಬಹು ನಿಖರ ಮಾತುಗಳಿಂದ ಮುಂದೆಯವರ ಮಾತುಗಳನ್ನ ಕೇಳಿ ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡಿದ ಸಾಧಾರಣ ಎಂದು ತಿಳಿದು ಆಶ್ಚರ್ಯಪಟ್ಟರು. ಅವ್ರಿಗೆ ಆಶ್ಚರ್ಯವಾಗುವ ವಿಧದಲ್ಲಿ ಇಬ್ಬರು ತಮ್ಮ ನಂಬಿಕೆಯನ್ನು, ತಮ್ಮಲ್ಲಿರುವಂಥ ದೃಢ ವಿಶ್ವಾಸವನ್ನ, ತಮ್ಮಲ್ಲಿರುವ ದೇವರಾತ್ಮನ ನುಡಿಗಳನ್ನು, ದೇವರಾತ್ಮನಿಂದ ಬಂದಂಥ ಆ ಧರ್ಮಶಾಸ್ತ್ರದ ಮಾತುಗಳನ್ನು ಬಹಳ ಸ್ಪಷ್ಟವಾಗಿ ಮಾತನಾಡುವಾಗ ಕೇಳುವ ಜನರಿಗೆ ಆಶ್ಚರ್ಯವಾಗ್ತದೆ. ಮತ್ತು ಇವರು ಯೇಸುವಿನ ಸಂಗಡ ಇದ್ದವರೆಂಬುದಾಗಿ ಗುರುತಿಸ್ತಾರೆ. ಪ್ರೇರಲ್ಲಿ ನಾವು 12ನೇ ವಚನಕ್ಕೆ ತಿರುಗಿ ಬರೋಣ. ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ. ಸ್ಪಷ್ಟವಾದಂಥ ಒಂದು ಮಾತು. ಒಬ್ಬ ಮನುಷ್ಯನು ತಿರುಗಿ ದೇವರೊಂದಿಗೆ ಸಮಾಧಾನವಾಗಬೇಕಾದ್ರೆ, ಒಬ್ಬ ಮನುಷ್ಯನು ದೇವರ ಕೋಪಕ್ಕೆ ಗುರಿಯಾದವನು ತಿರುಗಿ ದೇವರ ಜೊತೆ ಸಮಾಧಾನ ಸ್ಥಿತಿಗೆ, ಒಡಂಬಡಿಕೆಗೆ ಬರಬೇಕಾದ್ರೆ, ದೇವರು ಕೊಡುವಂಥ ಸಕಲ ವಾಗ್ದಾನ, ಪವಿತ್ರಾತ್ಮನನ್ನು, ಪಾಪ ಕ್ಷಮಾಪಣೆಯ ನಿಶ್ಚತೆಯನ್ನು, ನಿತ್ಯ ಜೀವವನ್ನು, ಹೀಗೆ ಅನೇಕ ಸಂಗತಿಗಳು ನಿತ್ಯತ್ವದ ನಿರೀಕ್ಷೆ, ಇವುಗಳನ್ನೆಲ್ಲ ನಾವು ಪಡ್ಕೊಳ್ಳಬೇಕಾದ್ರೆ ನಮಗೆ ರಕ್ಷಣೆ ಒಬ್ಬನಿಂದ ಮಾತ್ರ. ಹಾಗಾಗಿ ಹೇಳ್ತಾನೆ, ಬೇರೆ ಯಾವುದಾದ್ರೂ ಹೆಸರುಗಳನ್ನು ಹುಡುಕೋದಾದ್ರೆ ಆಕಾಶ ಎಂಬುದಾಗಿ, ಆಕಾಶ ಕೆಳಗೆ ಎನ್ನುವಾಗ ಆ ಪರಲೋಕ ಮತ್ತು ಭೂಲೋಕದ ನಡುವೆ ಮಧ್ಯಾಕಾಶವಿದೆ. ಹಾಗಾದರೆ ಅಲ್ಲಿ ಅನೇಕ ಹೆಸರುಗಳಿವೆ. ಅಲ್ಲಿ ಯಾವ ಹೆಸರುಗಳಿದೆಯೋ, ಅಲ್ಲಿ ದೇವರೆಂಬುದಾಗಿ ಹೇಳಿಕೊಳ್ಳುವಂಥದ್ದು ಯಾವುದಿದೆಯೋ ಅದರಿಂದ ನಮಗೆ ರಕ್ಷಣೆ ಆಗಲ್ಲ. ಅದ್ರ ಜೊತೆಗೆ ಭೂಮಿಯ ಮೇಲೆ ಎಷ್ಟೋ ಮನುಷ್ಯರು ತಮ್ಮನ್ನು ದೇವರೆಂಬುದಾಗಿ ಹೇಳಿಕೊಳ್ಳುವವರು ಹೆಚ್ಚು ಕಮ್ಮಿ ಎಷ್ಟೋ ದೇಶಗಳಲ್ಲಿದ್ದಾರೆ. ಅವರಿಂದಲೂ ರಕ್ಷಣೆ ಆಗುವುದಿಲ್ಲ. ನಿರ್ದಿಷ್ಟವಾಗಿ ಹೇಳ್ತಿದ್ದಾನೆ. ಹಾಗಾದರೆ ಬರಬೇಕಾದ ರಕ್ಷಣೆ ಇನ್ನಾರಲ್ಲೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ. ಪ್ರಿಯರೇ, ಇದು ನಮ್ಮೆಲ್ಲರಿಗೂ ಮನದಟ್ಟಾಗಲಿ. ಇದನ್ನು ನಾವು ದೃಢಚಿತ್ತದಿಂದ ನಂಬಿ ಬಹಳ ದೃಢತೆಯಿಂದ ಇತರರಿಗೆ ತಿಳಿಪಡಿಸಲೇಬೇಕಾದ ದೊಡ್ಡ ಜವಾಬ್ದಾರಿ ನಮಗಿದೆ. ಅದು ಸುವಾರ್ತೆಗೆ ಅನುಕೂಲವಾದ ಪರಿಸರವೋ ಅಥವಾ ಸುವಾರ್ತೆಗೆ ಅನುಕೂಲವಿಲ್ಲದ ಪರಿಸ್ಥಿತಿಯೋ, ವಿರೋಧವೋ, ವಿಚಾರಣೆಗಳೋ, ನ್ಯಾಯ ವಿಚಾರಣೆಗಳೋ, ಹಾಗಾದರೆ ಎಲ್ಲೆಲ್ಲಿಯೂ ಹೇಳಬೇಕಾದ ಸಂಗತಿ ಇದಾಗಿದೆ. ದೇವರಾತ್ಮನ ಇದಕ್ಕಾಗಿ ನಮ್ಮನ್ನು ವಿಶೇಷವಾಗಿ ಬಲಪಡಿಸಲಿ. ಆ ಸಮಯದಲ್ಲಿ ತಕ್ಕ ಮಾತುಗಳನ್ನು ಕೊಡುವ ಪವಿತ್ರ ಆತ್ಮ, ಆ ಸಮಯದಲ್ಲಿ ತಕ್ಕ ಮಾತುಗಳನ್ನು ಕೊಡುವ ತಂದೆಯ ಆತ್ಮ ನಮ್ಮೊಬ್ಬೊಬ್ಬರನ್ನ ಬಲಪಡಿಸಲಿ, ನಿಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಮಹಾಕೃಪೆಯ ಪರಲೋಕ ತಂದೆಯೇ, ನ್ಯಾಯ ವಿಚಾರಣಾ ಸಭೆಯಲ್ಲಿ ನ್ಯಾಯ ವಿಚಾರಿಸುವ ಅಧಿಕಾರಿಗಳ ಎದುರು ನಿಂತು ಪೇತ್ರ ಯೋಹಾನರು ಕರ್ತನೆ ತಮ್ಮಲ್ಲಿರುವಂಥ ದೃಢ ವಿಶ್ವಾಸವನ್ನು ಬಹು ದೃಢವಾಗಿ ನಿಖರ ಶಬ್ದಗಳಿಂದ, ದೇವರಾತ್ಮನು ಕೊಡುವ ಪದಗಳಿಂದ, ಮಾತುಗಳಿಂದ, ಅದನ್ನು ಭಾಷೆಗಳಿಂದ ನುಡಿದ ಪ್ರಕಾರ ಕರ್ತನೆ ಈ ದಿನ ನಾವೊಬ್ಬೊಬ್ಬರು ನಿನ್ನ ಸುವಾರ್ತೆಯನ್ನು ದೇವರಾತ್ಮನು ಕೊಡುವ ಮಾತಿನಿಂದ ನಿಖರವಾಗಿ ದೇವರಾತ್ಮನ ಶಕ್ತಿಯನ್ನು ತೋರ್ಪಡಿಸುವ, ಮನುಷ್ಯ ಜ್ಞಾನವನ್ನು ತೋರ್ಪಡಿಸದ
ದೇವರೇ ನಿನ್ನ ಶಕ್ತಿ ಮೇಲೆ ಜನರು ಆತ್ತುಕೊಳ್ಳುವಂಥ ವಿಧದಲ್ಲಿ ಮಾತನಾಡುವುದಕ್ಕೆ ನಮ್ಮನ್ನು ಬಲಪಡಿಸು ಸ್ವಾಮಿ. ಈ ವಾಕ್ಯವನ್ನು ಕೇಳ್ತಿರುವಂಥ ಪ್ರತಿಯೊಬ್ಬೊಬ್ಬರನ್ನು ಹೀಗೆ ಬಲಪಡಿಸಿ ಆಶೀರ್ವದಿಸು. ನಿನಗೆ ಮಹಿಮೆ ಆಗಲಿ, ನಿನಗೆ ಮಹಿಮೆ ಆಗಲಿ. ಹೀಗೆ ಮಾಡುವುದಕ್ಕೆ ಬಲಪಡಿಸುವ ಕರ್ತನ ನಿನಗೆ ಸ್ತೋತ್ರ ಸಲ್ಲಿಸಿ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡದೇವೆ ನಮ್ಮ ತಂದೆಯೇ, ಆಮೇನ್. ಸುವಾರ್ತೆಯನ್ನು ಸಾರುವುದಕ್ಕೆ ಬಲಪಡಿಸುವಂಥ ಕರ್ತನು ನಿಮ್ಮನ್ನು ಬಲಪಡಿಸಲಿ, ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.